ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 40 ಇಂಚಿನ ಕಟೋರಿ ಬ್ಲೌಸ್ ಪೇಪರ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ನೋಡಿ. ಮೊದಲು ಬ್ಲೌಸ್ ಅಳತೆ ತೊಗೋಬೇಕು. ಬ್ಲೌಸ್ ಅಳತೆ ಹೇಗೆ ತೊಗೊಳ್ಳೋದು ಅಂತ ನೋಡಿ ಹೀಗೆ ನೀಟಾಗಿ ಬ್ಲೌಸನ್ನು ಹಾಕೋಬೇಕು. ಮೊದಲು ಬ್ಯಾಕ್ ಸೈಡು ಅಳತೆ ಮಾಡ್ಕೋಬೇಕು. ಬ್ಲೌಸ್ ಉದ್ದ 14.5 ಇದೆ. ಮತ್ತು ಬ್ಯಾಕ್ ನೆಕ್ 7.5 ಇದೆ. ಫ್ರಂಟ್ ಸೈಡಲ್ಲಿ ಈ ಥರ ಅಳತೆ ತಗೋಬೇಕು. 10 ಇಂಚಿದೆ ನೋಡಿ, 10 ಇಂಚಿದೆ. ಫ್ರಂಟ್ ನೆಕ್ 6 ಇಂಚಿದೆ. ಮತ್ತು ಕಟೋರಿ 6 ಇಂಚಿದೆ. ಮತ್ತು ಶೋಲ್ಡರ್ ನೋಡಿ ಈ ಥರ ತಗೋಬೇಕು. ಶೋಲ್ಡರ್ 11 ಇದೆ. ಒಂದು ಪ್ಲಸ್ ಮಾಡಬೇಕು. 12 ಇಂಚಿಗೆ ಮಾರ್ಕ್ ಹಾಕಬೇಕು. ಅದರ ಅರ್ಧ 6. ಮೊದಲು 14.5 ಇಂಚಿದೆ. ಅದರಲ್ಲಿ 1 ಇಂಚು ಪ್ಲಸ್ ಮಾಡ್ಕೋಬೇಕು. 15.5 ಇಂಚಿಗೆ ಮಾರ್ಕ್ ಹಾಕಿ ಇದೇ ಥರ 2 ಮಾರ್ಕ್ ಹಾಕಬೇಕು. ಸ್ಕೇಲಿಂದ ಸ್ಟ್ರೇಟ್ ಲೈನ್ ಎಳ್ಕೊಳ್ಳಿ. ಮತ್ತು ಶೋಲ್ಡರು 6 ಇಂಚಿಗೆ ಮಾರ್ಕ್ ಹಾಕಿ ಇಲ್ಲೊಂದು 6 ಇಂಚಿಗೆ ಮಾರ್ಕ್ ಹಾಕಿ ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಆರ್ಮೋಲ್ 6 ಇಂಚಿಗೆ ಮಾರ್ಕ್ ಹಾಕಬೇಕು. ಸ್ಟ್ರೇಟ್ ಲೈನು 40/4 ಭಾಗ 10 ಬರುತ್ತೆ. 10 ಇಂಚಿಗೆ ಮಾರ್ಕ್ ಹಾಕಬೇಕು. ಮತ್ತು 1.5 ಇಂಚಿಗೆ ಮಾರ್ಜಿನ್. ಮತ್ತು ಸೊಂಟದ ಅಳತೆ 36 ಇದೆ. 36ರ 4 ಭಾಗ 9 ಪ್ಲಸ್ಸು ಟಕ್ಸ್ಗೋಸ್ಕರ 1 ಇಂಚು, 1.5 ಇಂಚು ಮಾರ್ಜಿನ್ಗೋಸ್ಕರ. ನೋಡಿ ಸ್ಟ್ರೇಟ್ ಲೈನ್ ಹಾಕೋಬೇಕು. ಈ ಥರ ಸ್ಟ್ರೇಟ್ ಲೈನ್ ಹಾಕೋಬೇಕು ನೋಡಿ ಫ್ರೆಂಡ್ಸ್. ಮತ್ತು ಶೋಲ್ಡರ್ ಹತ್ರ 1/2 ಇಂಚಿಗೆ ಒಂದು ಮಾರ್ಕ್ ಹಾಕಿ. ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಆರ್ಮೋಲಲ್ಲಿ. ಮತ್ತು ನೆಕ್ ಹತ್ರ 1/2 ಇಂಚಿಗೆ ಮಾರ್ಕ್ ಹಾಕಿ. ಇಲ್ಲಿ ಭುಜ ಜಾರೋದಿಲ್ಲ, ಈ ಥರ ಮಾರ್ಕ್ ಹಾಕಬೇಕು. ಮತ್ತು ನೆಕ್ ಎಡ್ತ ಬಂದು 2 ಇಂಚು 2 ಪಾಯಿಂಟಿಗೆ ಮಾರ್ಕ್ ಹಾಕಿ. 2 ಇಂಚು 2 ಪಾಯಿಂಟಿಗೆ ಮಾರ್ಕ್ ಹಾಕಬೇಕು. ಮತ್ತು ಫ್ರಂಟ್ ಲೆಂತ್ 6 ಇಂಚಿಗೆ ಮಾರ್ಕ್ ಹಾಕಬೇಕು. ಮತ್ತು 2.5 ಅಗಲ. ಈ ಥರ ಸ್ಟ್ರೇಟ್ ಲೈನ್ ಹಾಕೋಬೇಕು. ಒಂದು ಬಾಕ್ಸ್ ಹಾಕೋಬೇಕು. ಇದು ಫ್ರಂಟ್ ನೆಕ್. ಇವಾಗ ಬೆಲ್ಟ್ 15.5 ಇದೆ. 12.5 ಇಂಚಿಗೆ ಮಾರ್ಕ್ ಹಾಕಬೇಕು. ಈ ಥರ ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು.
ಮತ್ತು ಆರ್ಮೋಲು ಕರ್ವ್ 1 ಇಂಚಿಗೆ ಒಂದು ಮಾರ್ಕ್ ಹಾಕಿ, ಮತ್ತು ಇದು 1 ಇಂಚಿಗೆ ಮಾರ್ಕ್ ಹಾಕಿ. ಫ್ರಂಟು ಬ್ಯಾಕು ಆರ್ಮೋಲು ನೋಡಿ ಫ್ರೆಂಡ್ಸ್, ಈ ಥರ ಇಲ್ಲಿ ಡೌನ್ ಆಗಿ ಮಾರ್ಕ್ ಹಾಕಿ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕಟೋರಿ 6 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಐದು ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ ಆರ್ಮೋಲಿಂದ ಇಲ್ಲಿಗೆ 2.5. ಇವಾಗ ಇದು ಕೂಡಿಸ್ಬೇಕು. ಇವಾಗ ಬೆಲ್ಟ್ 2.5 ಮೇಲೆ 1/2 ಇಂಚು, ಈ ಥರ ಗೆರೆ ಎಳ್ಕೊಳ್ಳಿ. ಇವಾಗ ಕಟ್ಟಿಂಗ್ ಮಾಡೋಣ. ಕಟ್ಟಿಂಗು ನೆಕ್ನಿಂದ ಡೌನಿಂಗ್ ಇರುತ್ತಲ್ವ, ಅಲ್ಲಿಂದ ಕಟ್ಟಿಂಗ್ ಮಾಡಬೇಕು ಈ ಥರ. ಮತ್ತು ಬ್ಯಾಕ್ ಆರ್ಮೋಲಿಂದ ಕಟ್ಟಿಂಗ್ ಮಾಡ್ಕೋಬೇಕು ಈ ಥರ. ನೋಡಿ ಫ್ರೆಂಡ್ಸ್, ಬ್ಯಾಕ್ ಮತ್ತು ಫ್ರಂಟು ಒಟ್ಟಿಗೆ ಕಟ್ ಮಾಡಿದ್ದೀವಿ ನಾವು. ಇದು ಬೆಲ್ಟ್ ಶೇಪ್ ಕೊಡೋಣ. ಈ ಥರ ಕಟ್ ಮಾಡ್ಕೋಬೇಕು. ಇದು ಬೆಲ್ಟ್ ಆಯಿತು. ಇವಾಗ ನೆಕ್ ಕಟೋರಿ ಫ್ರಂಟ್ ಆರ್ಮೋಲ್ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು ಕಟೋರಿ ಹೇಗೆ ಮಾರ್ಜಿನ್ ತಗೊಳ್ಳೋದು ಅಂತ ನೋಡಿ. ಮೊದಲು ಮಾರ್ಕಿಂಗ್ ಹಾಕಬೇಕು. ಈ ಥರ ಮಾರ್ಕಿಂಗ್ ಹಾಕಬೇಕು. ಇದು ಹೇಗಿರುತ್ತೆ ಎಕ್ಸಾಕ್ಟ್ ಹೀಗೆ ಈ ಥರನೇ ಮಾರ್ಕ್ ಹಾಕೊಳ್ಳಿ.
ಈ ಸೈಡಲ್ಲಿ 1.5 ಇಂಚಿಗೆ ಮಾರ್ಕ್ ಹಾಕಿ, ಇಲ್ಲಿ 1 ಇಂಚಿಗೆ ಮಾರ್ಕ್ ಹಾಕಬೇಕು. ಈ ಸೈಡಲ್ಲಿ ಇವಾಗ ಈಗ ತೋರಿಸೋಣ ಮಾರ್ಕಿಂಗು. ಇವಾಗ ಇದರ ಅರ್ಧ ಮಾಡಬೇಕು. 9 ಇದೆ, 9 ಬಂದಿದೆ. 9ರ ಅರ್ಧ 4.5ಗೆ ಮಾರ್ಕ್ ಹಾಕಿ, ಮತ್ತೆ ಮೇಲೆ 1 ಇಂಚಿಗೆ ಮಾರ್ಕ್ ಹಾಕಬೇಕು ಈ ಥರ. ಮತ್ತು ಇಲ್ಲಿ 1.5 ಇಂಚಿಗೆ ಮಾರ್ಕ್ ಹಾಕಬೇಕು. ಇವಾಗ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಕೂಡಿಸ್ಬೇಕು ಈ ಥರ. ಮತ್ತು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಕೂಡಿಸ್ಬೇಕು. ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ತಗೋಬೇಕು. ಮಾರ್ಜಿನಲ್ಲಿ ಹೋಗುತ್ತೆ. ನೋಡಿ ಈ ಥರ ಡಾಟ್ ಇಟ್ಕೊಂಡು ಈ ಪಾಯಿಂಟಿಂದ ನೆಕ್ ಪಾಯಿಂಟಿಂದ ಕಟೋರಿಗೆ ಕೂಡಿಸ್ಬೇಕು. ಈ ಥರ ಮಾರ್ಕಿಂಗ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಥರ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮಗೆ ಏನೇ ಡೌಟ್ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ. ಮತ್ತು ಯಾವ ಅಳತೆಯ ಬ್ಲೌಸ್ ಕಟೋರಿ ಬ್ಲೌಸ್ ಬೇಕಾಗುತ್ತೆ ಆ ಅಳತೆಯ ಬ್ಲೌಸಿನ ಪೇಪರ್ ಕಟ್ಟಿಂಗ್ ನಾನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಮೇನ್ ಇದೆ ಕಟೋರಿ, ಇದು ವೇಸ್ಟ್ ಕಟೋರಿ, ಇದೆಲ್ಲ ಇದು ಮೇನ್ ಇದೆ ಕಟೋರಿ. ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಆಯಿತು, ಇದು ಬ್ಯಾಕಲ್ಲಿ ನಿಮಗೆ ನೆಕ್ ಎಷ್ಟು ಬೇಕೋ ಅಷ್ಟು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೋಬಹುದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.